ದೀರ್ಘತಮಸ್ಸು ಋಷಿಗಳ ಕಥೆಯನ್ನು ಹೇಳ್ತಾರೆ. ಉಚತ್ಯರ ಮಗ ದೀರ್ಘತಮಸ್ಸು. ಆ ದೀರ್ಘತಮಸ್ಸು ಹುಟ್ಟಬೇಕಾದ್ರೇ ಹುಟ್ಟು ಕುರುಡ. ಅದಕ್ಕೆ ದೀರ್ಘತಮಸ್ಸು ಅಂತ ಬೃಹಸ್ಪತಿಗಳ ಶಾಪ. ಬೃಹಸ್ಪತಿಗಳ ಶಾಪದಿಂದಾಗಿ ದೀರ್ಘತಮಸ್ಸು. ಯಾಕಂತ ಹೇಳಿದ್ರೆ ಆ ಬೃಹಸ್ಪತಿಗಳ ಅದೊಂದು ನಿಯಮ. ಗಂಡ ಅಂದರೆ ಒಬ್ಬಳು ಪತ್ನಿಗೆ ಒಬ್ಬನೇ ಪತಿಯಿಂದ ನಿಯಮ ಇರಲಿಲ್ಲವಂತೆ ಅವಾಗ ಏನು ಅಂತ ಹೇಳಿದ್ರೆ, ಒಬ್ಬಳು ಪತ್ನಿಯೊಟ್ಟಿಗೆ ಎಷ್ಟು ಬೇಕಾದರೂ ಪುರುಷರು ತಾವು ಗರ್ಭವನ್ನು ಹಾಕಬಹುದು. ಆ ರೀತಿ ಈ ಬೃಹಸ್ಪತಿಯರ ಅಣ್ಣ ಯಾರು ಅಂದರೆ, ಬೃಹಸ್ಪತಿಗಳ ಅಣ್ಣ ಉಚತ್ಯರು. ಆ ಉಚತ್ಯರು ತಾವು ತಮ್ಮ ಪತ್ನಿಯಲ್ಲಿ ಗರ್ಭವನ್ನು ಹಾಕಿದ್ದಾರೆ. ಗರ್ಭ ಬೆಳೀತಾ ಇದೆ. ಅದೇ ಸಂದರ್ಭದಲ್ಲಿ ಬೃಹಸ್ಪತ್ಯಾಚಾರ್ಯರು ಬಂದರಂತೆ. ಬೃಹಸ್ಪತ್ಯಾಚಾರ್ಯರು, ನನ್ನ ವೀರ್ಯವನ್ನು ಹಾಕ್ತೇನೆ ನಿನ್ನೊಳಗೆ, ನೀನು ಗರ್ಭಧಾರಣೆ ಮಾಡುವುದು. ಅದಕ್ಕೆ ಅವಳು ಉಚತ್ಯರ ಪತ್ನಿ ಹೇಳಿದ್ಲಂತೆ, ನೋಡಿ ಸ್ವಾಮಿ, ಈಗಾಗಲೇ ನನ್ನ ಗರ್ಭದಲ್ಲಿ ನಿಮ್ಮ ಅಣ್ಣನ ಮಗು ಬೆಳೀತಾ ಇದೆ. ಯಾಕಂದ್ರೆ ಅವಾಗ ಈಗ ನಿಯಮ ಇಲ್ಲ. ಒಬ್ಬಳು ಹೆಣ್ಣಿಗೆ ಒಬ್ಬನೇ ಗಂಡಸು, ಒಬ್ಬನೇ ಪತಿ, ಈ ರೀತಿ ನಿಯಮ ಇಲ್ಲ ಅವಾಗ. ಅದರಿಂದಾಗಿ ನಿಮ್ಮ ಅಣ್ಣನ ಮಗು ಬೆಳೀತಾ ಇದೆ. ಹಾಗಿರಬೇಕಾದ್ರೆ ನಿಮ್ಮ ಮಗುವನ್ನು ನಿಮ್ಮ ವೀರ್ಯವನ್ನು ನಾನು ಹೇಗೆ ಧರಿಸ್ಲಿಕ್ಕೆ ಸಾಧ್ಯ? ಕೇಳಿಲ್ಲ ಬೃಹಸ್ಪತಿಗಳು. ಅವರು ಬಲಾತ್ಕಾರದಿಂದಾಗಿ ವೀರ್ಯವನ್ನು ಹಾಕ್ಲಿಕ್ಕೆ ಬಂದರು. ಆವಾಗ ಆ ಮಗು ಇದೆಯಲ್ವ, ಒಳಗೆ ಗರ್ಭದಲ್ಲಿ ಕೂತ ಮಗು, ಅದು ಮಾತಾಡಿತಂತೆ, ನೀವು ಧರ್ಮ ತಿಳಿದವರಾಗಿ ಈ ರೀತಿ ಮಾಡೋದಾ? ನಾನಿರಬೇಕಾದ್ರೆ ಗರ್ಭದಲ್ಲಿ ಇನ್ನೊಂದು ಮಗುವನ್ನು ನೀವು ಹಾಕುದಾ? ನಾನು ಇಟ್ಕೊಳ್ಳಿಕ್ಕೆ ಆಗೋಲ್ಲ ಅಂತ ಹೇಳ್ತದೆ. ನನಗಾಗೋಲ್ಲ ಅದು ಅಂತ ಹೇಳಿ ಜೋರು ಮಾಡ್ತದೆ ಆ ಮಗು. ಅದನ್ನು ಕೇಳಿ ಬೃಹಸ್ಪತ್ಯಾಚಾರ್ಯರಿಗೆ ಸಿಟ್ಟು ಬಂತದ್ದು. ದೇವತೆಗಳ ಗುರುಗಳು ಅವರು ಶಾಪ ಕೊಟ್ರಂತೆ ಆ ಗರ್ಭಕ್ಕೆ, ನೀನು ಹುಟ್ಟಿನಿಂದಲೇ ಕುರುಡನಾಗಿ ಹೋಗು, ನೀನು ನನಗೆ ಎದುರು ಮಾತಾಡಿದೆಯಲ್ವ, ಹುಟ್ಟಿನಿಂದಲೇ ಕುರುಡಾಗು ನೀನು. ಹಾಗಾಗಿ ಆ ಹುಟ್ಟಿದ ಮಗು ಏನಿದೆ ಕುರುಡು ಮಗು. ಅದಕ್ಕೆ ದೀರ್ಘತಮಸ್ಸು ಅಂತ. ದೀರ್ಘತಮಸ್ಸು ಅಂದರೆ ಋಷಿ, ವೇದ ಮಂತ್ರಗಳನ್ನು ಕಂಡ ಋಷಿ ಅವರು. ಆದರೆ ಹುಟ್ಟು ಕುರುಡ. ಈ ಹುಟ್ಟು ಕುರುಡನಿಗೆ ಒಬ್ಬಳು ಮದುವೆ ಆದ್ಲು, ಒಂದು ಹೆಣ್ಣು ಮದುವೆ ಆದ್ಲು. ಮದುವೆಯಾಗಿ ಮಕ್ಕಳು ಕೂಡ ಆಯಿತು ಇವನಿಗೆ. ಆದರೆ ಆ ಮಕ್ಕಳಾದ ಮೇಲೂ ಕೂಡ ಆ ಹೆಂಡತಿಗೆ ಖುಷಿ ಇಲ್ಲ, ಇವನ ಮೇಲೆ ಖುಷಿ ಇಲ್ಲ. ಇವನು ಕೇಳ್ತಾನೆ, ಮಕ್ಕಳಾದ ಮೇಲೂ ನಿನಗೆ ಯಾಕೆ ಖುಷಿ ಇಲ್ಲ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ಈ ದೀರ್ಘತಮಸ್ಸಿನ ಪತ್ನಿ ಹೇಳ್ತಾಳೆ, ಎಲ್ರಿಗೂ ಕೂಡ ಪತಿ ಅಂತ ಕರೀತಾರೆ ಗಂಡನಿಗೆ. ಯಾಕೆ ಪತಿ ಅಂತ ಕರೀತಾರೆ ಅಂದರೆ, ಪತ್ನಿಯನ್ನು ರಕ್ಷಣೆ ಮಾಡ್ತಾಳೆ, ಅದಕ್ಕೆ ಪತ್ನಿಯನ್ನು ರಕ್ಷಣೆ ಮಾಡುವವನು ಪತಿ ಅಂತ. ಆದರೆ ನನ್ನ ಕತೆ ಹೇಗಾಗಿದೆ, ನಾನೇ ನಿಮ್ಮನ್ನು ನೋಡ್ಕೊಳ್ಬೇಕಾಗಿದೆ, ನೀವು ಕುರುಡ, ನಿಮ್ಮನ್ನು ನಾನೇ ಸದಾ ನೋಡ್ಕೊಳ್ಬೇಕು. ಇದೆಂಥ ಕತೆ ನನಗೆ. ಅದಕ್ಕಾಗಿ ನನಗೆ ಸುಖವೇ ಇಲ್ಲ. ಯಾವಾಗಲೂ ನಿಮ್ಮನ್ನು ನಾನು ನೋಡ್ಕೊಳ್ತಾ ಇರಬೇಕು, ಕುರುಡ ಪತಿಯನ್ನು ನಾನು ನೋಡ್ಕೊಳ್ತಾ ಇರಬೇಕು. ಎಷ್ಟು ದಿನ ಅಂತ ನಾನು ನೋಡ್ಕೊಳ್ಳೋದು? ನನ್ನ ಕೈಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ. ಇನ್ನೂ ನನ್ನ ಕೈಲಿ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ. ಅದಕ್ಕೆ ದೀರ್ಘತಮಸ್ಸಿಗಳಿಗೆ ಸಿಟ್ಟು ಬಂತಂತೆ. ಇದಕ್ಕೆ ಕಾರಣ ಯಾರು? ಈ ರೀತಿ ಆಗಲಿಕ್ಕೆ ಕಾರಣವೇ ನನ್ನ ಅಂದರೆ ಗರ್ಭದಲ್ಲಿದ್ದಾಗ ಬೃಹಸ್ಪತ್ಯಾಚಾರ್ಯರು ಗರ್ಭ ಹಾಕ್ಲಿಕ್ಕೆ ಬಂದದ್ದು. ಅದಕ್ಕೆ ನನಗೆ ಶಾಪ ಕೊಟ್ಟರಲ್ವ. ಅದಕ್ಕೆ ಆಗ ಒಂದು ಶಾಪವನ್ನು ಕೊಡ್ತಾರೆ ಆ ದೀರ್ಘತಮಸ್ಸು ಋಷಿಗಳು. ಇನ್ನು ಮುಂದೆ ಒಂದು ಹೆಣ್ಣಿಗೆ ಒಬ್ಬನೇ ಪತಿ, ಒಂದು ಹೆಣ್ಣಿಗೆ ಇಬ್ಬರು ಮೂವರು ಪತಿಗಳು ಅಂತ ಇಲ್ಲದೆ ಹೋಗಲಿ, ಒಬ್ಬನೇ ಪತಿ ಅಂತಾಗಲಿ. ಹಾಗಾದರೆ ಈ ರೀತಿ 10 ಜನ ಅವಳಲ್ಲಿ ನಾನು ವೀರ್ಯ ಆಗ್ತೇನೆ ಬರುವುದಿಲ್ಲ ಅಂಥೇಳಿ ಶಾಪ ಕೊಟ್ಟು. ಯಾರು ಆ ರೀತಿ ಬರ್ತಾನೆ ಅಂದರೆ, ಒಬ್ಬಳು ಪತ್ನಿಗೆ, ಒಂದು ಹೆಣ್ಣಿಗೆ ನಾನು ಪತಿ ಆಗ್ತೇನೆ 4 ಜನ ಬರ್ತಾರೆ ಅಂತ ಹೇಳಿದರೆ ಅವಳು ಪತಿತಾಳಾಗ್ತಾಳೆ, ಅಥವಾ ಅವಳು 3-4 ಮದುವೆ ಆಗ್ತಾಳೆ ಅಂದರೆ ಅವಳು ಪತಿತಾಳಾಗ್ತಾಳೆ, ಪಾಪಿ ಆಗ್ತಾಳೆ ಅಂತ ದೀರ್ಘತಮಸ್ಸು ಋಷಿಗಳು ಶಾಪ ಕೊಟ್ಟರು. ಆದರೂ ಕೂಡ ಇವಳು ಕೇಳ್ತಾಳ, ಈ ಪತ್ನಿ, ಅವಳು ಮಕ್ಕಳನ್ನು ಕರೆದ್ಲಂತೆ. ಮಕ್ಕಳನ್ನು ಕರೆದು ಹೇಳ್ತಾರೆ, ಇವರನ್ನು ತಗೊಂಡೋಗಿ ಎಲ್ಲಾದರೂ ನದಿಗೆ ಎಸ್ತು ಬಿಡಿ ಅಂತ, ದೀರ್ಘತಮಸ್ಸು ಋಷಿಗಳನ್ನು. ಆ ಮಕ್ಕಳು ಹಾಗೆ ಮಾಡೋದು. ಈ ಅಪ್ಪನಿಂದ ನಮಗೇನಾಗಬೇಕಾಗಿದೆ, ಕುರುಡಪ್ಪ ಅಂತ ಹೇಳಿ ಒಂದು ನದಿಗೆ ಅವನನ್ನು ಎಸೆದ್ರಂತೆ. ಹಾಗೆ ಅಲ್ಲ, ಈ ಕೆಲವು ಇದೇನಿದೆ ಮರದ ದಿಮ್ಮಿ, ಅದನ್ನೆಲ್ಲ ಸೇರಿಸಿ ಆ ಮರದ ದಿಮ್ಮಿ ಮೇಲೆ ಕೂರಿಸಿ ಬಿಟ್ಟುಬಿಟ್ರು, ಎಲ್ಲಾದರೂ ಹೋಗೋದು. ಈ ದೀರ್ಘತಮಸ್ಸು ಋಷಿ ಪಾಪ ಆ ನದಿಯಲ್ಲಿ ತೇಳ್ಕೊಂಡು ಬರ್ತಾ ಇರಬೇಕಾದ್ರೆ ಒಬ್ಬ ಬಲಿ ಅಂತ ರಾಜ ಅವನು ನೋಡಿದ. ಅವನು ನೋಡಿ ಅಯ್ಯೋ ಪಾಪ ಅಂತ ಕಾಣಿಸ್ತು, ಕುರುಡ, ಅಯ್ಯೋ ಪಾಪ ಹೋಗ್ತಾ ಇದ್ದಾರೆ ನದಿಯಲ್ಲಿಂದ. ತಾನಿವರನ್ನು ದಡಕ್ಕೆ ಕರ್ಕೊಂಡು ಬಂದ ಮೇಲೆ ಆ ದೀರ್ಘತಮಸ್ಸು ಋಷಿಗಳಿಗೆ ಬಹಳ ಸಂತೋಷ ಆಯ್ತಂತೆ. ಸಂತೋಷ ಆಗಿ ಅವ್ರು ಕೇಳ್ತಾರೆ, ನಿನಗೇನು ಬೇಕು ಹೇಳು, ನಾನು ಕೊಡ್ತೇನೆ ಅಂತ.
ಅದಕ್ಕೆ ಅವನು ಹೇಳ್ತಾನೆ, ನನಗೆ ಮಕ್ಕಳಿಲ್ಲ ಸ್ವಾಮಿ, ಅದಕ್ಕೆ ನೀವು ಮಕ್ಕಳಾಗುವಂತೆ ಆಶೀರ್ವಾದವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆಯಿತು ಅಂತ ಹೇಳ್ತಾರೆ. ನಿನಗೆ ಮಕ್ಕಳಾಗ್ತದೆ, ನಿನ್ನ ಪತ್ನಿಯನ್ನು ಕಳಿಸ್ಕೊಡು. ಅವನ ಪತ್ನಿ ಸುದೇಶ್ನ ಅಂತ. ಆ ಸುದೇಶ್ನೆಯನ್ನು ಕಳಿಸ್ಕೊಡು, ನಾನು ಆಶೀರ್ವಾದ ಮಾಡ್ತೇನೆ ಅಂತ. ಅಂದರೆ ಇದು ನಿಯೋಗ ಪದ್ಧತಿಯಿಂದ ಹಿಂದೆ ಇತ್ತು. ತಪಸ್ವಿಗಳಿಂದಾಗಿ ಮಕ್ಕಳನ್ನು ಕ್ಷತ್ರಿಯರು ಪಡಿತಾ ಇದ್ರು. ಹಾಗೆ ಸುದೇಶ್ನೆಗೆ ಹೋಗ್ಲಿಕ್ಕೆ ಹೇಳಿದ ಆ ಬಲಿ ರಾಜ. ಸುದೇಶ್ನೆ ಈ ಕುರುಡ ಅಂತ ತಿಳಿದು ಒಂಥರ ಹೇಸಿಗೆ ಆಯ್ತಂತೆ. ಅಯ್ಯೋ, ಈ ಕುರುಡನ ಬಳಿ ಹೋಗೋದಾ, ಕುರುಡನಿಂದ ನಾನು ಮಕ್ಕಳನ್ನು ಪಡೆಯೋದಾ ಅಂತ ಹೇಳಿ ಅವಳು ತಾನು ಹೋಗಲೇ ಇಲ್ವಂತೆ. ಮತ್ತು ಯಾರಾದರೂ ಕಳಿಸ್ಬೇಕಲ್ವ, ಅದಕ್ಕೆ ತನ್ನ ದಾಸಿಯನ್ನು ಕಳಿಸ್ಕೊಟ್ಲಂತೆ. ದಾಸಿ ಬಂದ್ಲಂತೆ. ದಾಸಿ ಈ ದೀರ್ಘತಮ ಸುರುಷಿಗಳ ಹತ್ರ ಬಂತು. ದೀರ್ಘತಮ ಸುರುಷಿಗಳು ಅವಳಲ್ಲಿ ತಾವು ಆಶೀರ್ವಾದವನ್ನು ಮಾಡಿದರು. ಇವಳಿಂದ, ಈ ದೀರ್ಘತಮಸ್ಸುಗಳ ಆಶೀರ್ವಾದದಿಂದಾಗಿ ಶೂದ್ರ ಜಾತಿಯ ಆ ಹೆಣ್ಣು 11 ಮಕ್ಕಳನ್ನು ಹಡೆದಳು. ಆ 11 ಮಕ್ಕಳು ಕೂಡ ವೇದಾಂತ ಪಾರಗರು, ಮಹಾಜ್ಞಾನಿಗಳವರು. ಅವರಿಗೆ ಒಮ್ಮೆ ಪಾಠ ಹೇಳ್ತಾ ಇದ್ದಾರೆ ಇವರು ದೀರ್ಘತಮ ಋಷಿಗಳು. ಅಲ್ಲಿಗೆ ಬಂದ ರಾಜ ಬಂದ, ಬಲಿರಾಜ ಬಂದ. ಇವರು ಯಾರಿವರು? ನನ್ನ ಮಕ್ಕಳಿವರು. ದೀರ್ಘತಮಸ್ಸು ಹೇಳ್ತಾರೆ, ನನ್ನ ಮಕ್ಕಳಿವರು. ನಿನ್ನ ಮಕ್ಕಳ? ನಿಮ್ಮ ಮಕ್ಕಳಾಗ್ಲಿಕ್ಕೆ ಹೇಗೆ ಸಾಧ್ಯ? ಅದಕ್ಕೆ ನಡೆದ ಕಥೆಯನ್ನೆಲ್ಲ ಹೇಳ್ತಾರೆ. ನೋಡಿ, ಈ ರೀತಿ ಆಯಿತು. ದಾಸಿಯನ್ನು ಕಳಿಸ್ಕೊಡ್ಲು ನಿನ್ನ ಹೆಂಡ್ತಿ, ಅವರಲ್ಲಿ ಬಂದವರು ಇವರು ಅಂತ ಹೇಳ್ತಾರೆ. ಹೋ, ಈ ರೀತಿ ನಡೆದಿದೆಯಾ ಅಂತ ಹೇಳಿ ಮತ್ತೆ ಸುದೇಶ್ನೆಯನ್ನು ಕಳಿಸ್ಕೊಡ್ತಾನೆ ಆ ಬಲಿ. ಮತ್ತೆ ಸುದೇಶ್ನೆ ಇವಾಗ ಭಕ್ತಿಯಿಂದ ಬರ್ತಾಳೆ. ಅವಳನ್ನು ಕೇವಲ ಸ್ಪರ್ಶ ಮಾಡ್ತಾರೆ ಅಷ್ಟೇ. ಅವಳ ಅಂಗವನ್ನು ಸ್ಪರ್ಶ ಮಾಡಿ ನಿನಗೆ ಒಳ್ಳೆ ಮಗು ಆಗುತ್ತೋ ಹೋಗು ಅಂತ ಕಳಿಸ್ಕೊಡ್ತಾಳೆ. ಹೀಗೆ ಆ ದೀರ್ಘತಮಸ್ಸು ಋಷಿಗಳ ಅನುಗ್ರಹದಿಂದಾಗಿ ಅವಳು ಗರ್ಭವತಿಯಾಗಿ ಅಂಗ ಅಂತ ಒಬ್ಬ ರಾಜನನ್ನು ಪಡಿತಾನೆ ಅಂತ ಹೇಳ್ತಾರೆ. ಹೀಗೆ ಹಿಂದಿನಿಂದಲೂ ಕೂಡ ಬ್ರಾಹ್ಮಣರಿಂದಾಗಿ ಮಕ್ಕಳನ್ನು ಪಡೆಯುವುದುಂಟು, ಕ್ಷತ್ರಿಯರಿಂದಾಗೆಲ್ಲ